ನಮಸ್ಕಾರ ಸ್ನೇಹಿತರೆ. ಸೊ ಇದು ಬಂದುಬಿಟ್ಟು ತಿರುಪತಿ ಟು ತಿರುಮಲ ವಿಡಿಯೋ ಆಗಿರುತ್ತೆ. ಸೊ ಬ್ಯಾಂಗ್ಳೂರ್ ಟು ತಿರುಪತಿ ವಿಡಿಯೋ ಸೀರೀಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಪಾರ್ಟ್ 3 ವಿಡಿಯೋ ಇದು. ಸೊ ಈಗ 5ವರೆಗೆ ನಾವು ಸ್ಟೆಪ್ಸ್ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಸ್ಟೆಪ್ಸ್ಗೆ ಹತ್ತೋದಕ್ಕಿಂತ ಮುಂಚೆ ಕಾಯಿ ಹೊಡೆದು ತೆಂಗಿನಕಾಯಿ ಹೊಡೆದು ಸೊ ಪೂಜೆ ಮಾಡಿ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಇದು ಪ್ರೊಸೀಜರ್ ಎಲ್ಲರೂ ಮಾಡ್ತಾರೆ. ಇದು ಗಾಳಿ ಗೋಪುರ ಅಂತ ಇಲ್ಲಿ. ಸೊ ಇದರ ಮುಂದುಗಡೆ ಕಾಣಿಸ್ತಾರೆ, ಇದು ದೊಡ್ಡದು ಕಾಣಿಸ್ತಾರೆ, ಇದು ಫಸ್ಟ್ ಗೋಪುರ. ಇಲ್ಲಿಂದ ಮೇಲೆ ಇರೋದು ಅದು ಗಾಳಿ ಗೋಪುರ. ಸೊ ಅಲ್ಲಿಂದ ಇನ್ನೂ ಮುಂದಕ್ಕೆ ಹೋಗ್ಬೇಕಾಗುತ್ತೆ, ಅಷ್ಟೇ ಅಲ್ಲ. ಸೊ ತೋರಿಸ್ತೀನಿ ನೋಡಿ, ಎಷ್ಟು ರಶ್ ಇದೆ ನೋಡಿ. 5ವರೆಯಲ್ಲಿ ಸ್ಟಾರ್ಟ್ ಮಾಡಿರೋದು ನಾವು. ಹೆವಿ ರಶ್ ಇತ್ತು. ಇಲ್ಲಿ ಪಕ್ಕದಲ್ಲಿ ಕೃಷ್ಣನ ದೇವಸ್ಥಾನ ಇದೆ. ಫಸ್ಟು ಅಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಕೃಷ್ಣಂದು ಹೋಗೋಣ. ಸೊ ಇಲ್ಲಿ ಗೋಗಳು ಕಟ್ಟಾಕಿರ್ತಾರೆ, ಬಟ್ ನಾವು ಹೋದಾಗಿರಲಿಲ್ಲ. ಬರೀ ಕೃಷ್ಣನಿಗೆ ಮಾತ್ರ ಅರ್ಚಕರು ಪೂಜೆ ಮಾಡ್ತಾಯಿದ್ರು, ನೋಡ್ತಾಯಿದ್ದೆ ಅಷ್ಟೇ. ಸೊ ಇಲ್ಲಿ ಗೋಸೇವೆ ಮಾಡುವಂಥವ್ರು ಬಂದು ಇಲ್ಲಿ ಗೋಸೇವೆ ಮಾಡ್ಬೋದು. ಗೋಸೇವೆ ಮತ್ತು ಕೃಷ್ಣನಿಗೆ ಪೂಜೆ ಮಾಡಿಸ್ಬಿಟ್ಟು ಹೋಗ್ಬೋದು. ಅದಕ್ಕೇನೋ ಫೀಸ್ ಇರುತ್ತಂತೆ, 300 ರೂಪೀಸ್. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರಿ, ಹೇ ನಾಥ ನಾರಾಯಣ ವಾಸುದೇವ, ಭಕ್ತ ಜನ ಪ್ರಿಯ ಪಾಲ ಗೋಪಾಲ, ಮಮು ಬ್ರೋವರಾವಯ್ಯ ಯದುಕುಲ ತಿಲಕ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರಿ. ನೋಡಿ, ನಾವು ಇವಾಗ ಫಸ್ಟ್ ಗೋಪುರ ಎಂಟ್ರಿ ಆಗ್ತಾ ಇದ್ದೀವಿ. ಈ ಗೋಪುರ ಹೆಸರು ಬಂದುಬಿಟ್ಟು ರಾಜಗೋಪುರ ಅಂತ. ಸೊ ಆಗಲೇ ಕೆಳಗಡೆ ಕಾಣಿಸ್ತಾ ಇತ್ತಲ್ವ, ಸೊ ದೊಡ್ಡದಾಗಿ, ಅದೇ ಇದು ಗೋಪುರ, ರಾಜಗೋಪುರ ಅಂತ ಫಸ್ಟ್ ಗೋಪುರ. ಇಲ್ಲಿ ಇದನ್ನು ನಾವು ಎಂಟ್ರಿ ಆದ ತಕ್ಷಣ ಸ್ಟೆಪ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ದೊಡ್ಡದಾಗಿದೆ ಗೋಪುರ. ಇದಕ್ಕೆ ತುಂಬ ಇತಿಹಾಸ ಇದೆ ಈ ರಾಜಗೋಪುರಗೆ. ಸೊ ಇದನ್ನು ಹೆಂಗೆ ಮೇಂಟೈನ್ ಮಾಡ್ಕೊಂಬಂದರು, ಯಾರ್ಯಾರು ಮೇಂಟೈನ್ ಮಾಡ್ಕೊಂಬಂದರು, ಸೊ ರಾಜರು, ನೆಕ್ಸ್ಟ್ ಕೃಷ್ಣದೇವರಾಯರು, ಹೀಗೆ TTD. ಸೊ ಇದೆ, ಅದರದ್ದೆಲ್ಲ ಇತಿಹಾಸ ಇಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ ನೋಡಿ. ಓದ್ಕೊಂಡು ಹೋಗ್ಬೋದು ನೀವು ಹೋಗಬೇಕಾದ್ರೆ. ಸೊ ಇವಾಗ ರಾಜಗೋಪುರ ಎಂಟ್ರಿ ಆದೀವಿ ನೋಡಿ. ಸ್ಟೆಪ್ಸು ಸ್ಟಾರ್ಟ್ ಆಯ್ತು ಇಲ್ಲಿಂದ ಸ್ವಲ್ಪ ಸ್ಟೆಪ್ಸು ಸ್ಟಾರ್ಟ್ ಆದಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲಿ ಚೆಕಿಂಗ್ ಇರುತ್ತೆ. ಸೊ ನಮ್ಮ ಬ್ಯಾಗು, ಮೊಬೈಲು, ಸೊ ಎಲ್ಲ ಗ್ಯಾಜೆಟ್ಸು ಏನೇನಿದೆ ಎಲ್ಲ ಬ್ಯಾಗಲ್ಲಿರೋದೆಲ್ಲ ಸ್ಕ್ಯಾನ್ ಮಾಡ್ತಾರೆ. ಸೊ ಬ್ಯಾಗನ್ನ ಕಂಪ್ಲೀಟಾಗಿ ಅಲ್ಲಿ ಸ್ಕ್ಯಾನ್ ಮಾಡಿಸ್ಕೊಂಡು ನೆಕ್ಸ್ಟ್ ಮುಂದಕ್ಕೆ ಹೋಗಬೇಕಾಗತ್ತೆ. ಏನೂ ತಗೊಳ್ಳೋದಿಲ್ಲ ಅವರು, ಬಟ್ ಜಸ್ಟ್ ಏನಾದರೂ ವೆಪನ್ಸ್ ಏನಾದರೂ ಕ್ಯಾರಿ ಮಾಡ್ತಿರ್ತಾರೆ, ಆ ಥರದ್ದು ಎಲ್ಲ ಇಲ್ಲಿ ಬ್ಯಾನ್. ಸೊ ಹಂಗಾಗಿ ಅದಕ್ಕೋಸ್ಕರ ಸ್ಕ್ಯಾನ್ ಮಾಡ್ತಾರೆ ಬ್ಯಾಗೆಲ್ಲ ಅಷ್ಟೇ. ಬ್ಯಾಗ್ ಒಳಗಡೆ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಅಷ್ಟೇ, ಇನ್ನೇನಿಲ್ಲ. ನಿಮ್ಮ ಯಾವುದೇ ವಸ್ತುಗಳನ್ನ ಅವರು ತಗೊಳ್ಳೋದಿಲ್ಲ ಇಲ್ಲಿ. ಸೊ ಹಿಂಗೆ ಸ್ಕ್ಯಾನ್ ಮಾಡಿಬಿಟ್ಟು ಪ್ರೋಟೋಕಾಲ್ಸ್ ಅಷ್ಟೇ ತಗೊಳ್ಳೋದು, ಬ್ಯಾಗ್ನ ಹೊರಡ್ತಾ ಇರೋದು ಇಲ್ಲಿಂದ. ಈ ವಿಡಿಯೋ ಸ್ವಲ್ಪ ಲೆಂತಿಯಾಗಿರುತ್ತೆ, ಯಾಕಂದರೆ ಈ ಸ್ಟೆಪ್ಸಲ್ಲಿ ಏನೇನಿದೆ ಎಲ್ಲನೂ ನಿಮಗೆ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಪೂರ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ಪೂರ್ತಿ ವಿಡಿಯೋ ನೋಡಿ. ಸೊ ಇಲ್ಲಿ ಒಂದು ಕಲ್ಲಲ್ಲಿ ಆಂಜನೇಯನ ದೇವಸ್ಥಾನ ಇದೆ. ಸ್ಟಾರ್ಟಿಂಗ್ ಸ್ವಲ್ಪ ಜೋಶ್ ಚೆನ್ನಾಗೇ ಇತ್ತು, ಸ್ಪೀಡಾಗಿ ಬರ್ತಾಯಿದ್ವಿ. ಸೊ ಇವಾಗ ಸ್ವಲ್ಪ ಸ್ಲೋ ಆಗಿಬಿಟ್ವಿ, ಟಯರ್ಡ್ ಆಗಿಬಿಡ್ತಲ್ಲ. ಆಲ್ರೆಡಿ ಮುಖದಲ್ಲಿ ಬೆವರು ಬರ್ತಾಯಿದೆ. ಸೊ ಏನಾಗಲ್ಲ, ಹತ್ಕೊಂಡು ಹೋಗ್ಬೋದು ಆರಾಮಾಗಿ. ಇಲ್ಲಿ ಬಂದ್ಬಿಟ್ಟು ಫಸ್ಟು ಕೂರ್ಮಾವತಾರ. ಇದನ್ನು ಕೂರ್ಮಾವತಾರ ಅಂತ ಒಂದು ವಿಷ್ಣುವಿನ ಅವತಾರ. ಒಂದು ಇದೇ ಥರದ ಅವತಾರಗಳು ಅಲ್ಲಲ್ಲಿ ಸಿಗ್ತಾ ಹೋಗ್ತವೆ ನಮಗೆ. ವಿಷ್ಣುವಿನ ಎಲ್ಲ ಅವತಾರಗಳು ನಾವು ನೋಡ್ತಾ ಹೋಗ್ತಾನೆ. ಇದು ಮೊದಲನೇ ಅವತಾರ ಇಲ್ಲಿ ಕಾಣಿಸ್ತಾ ಇರೋದು, ಕೂರ್ಮಾವತಾರ ಅಂತ. ಸೊ ಹಿಂಗೆ ಸ್ಟೆಪ್ಸ್ ಹತ್ಕೊಂಡು ನೋಡ್ಕೊಂಡು ಹೋಗ್ತಾ ಇರ್ಬೋದು. ಸೊ ಆರಾಮಾಗಿ ಹೋಗ್ಬೋದು,
ನೋ ಪ್ರಾಬ್ಲಮ್. ಸೊ ಏನಂದರೆ ವಯಸ್ಸಾಗಿರೋರಿಗೆ ಒಂಚೂರು ಏನಾದರೂ ಪೇಷಂಟ್ಸ್ಗಳಿಗೆ ಇಲ್ಲ ತುಂಬ ಜಾಸ್ತಿ ನಡೆಯೋಕ್ಕಾಗದೇ ಇರೋವಂಥವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂಥವ್ರು ಇಲ್ಲೆಲ್ಲ ಬರಬೇಡಿ, ಇದರಲ್ಲೆಲ್ಲ ಸ್ಟೆಪ್ಸ್ ಹತ್ತಕ್ಕೆ ಹೋಗಬೇಡಿ. ಬಸ್ ಇದೆ, ಡೈರೆಕ್ಟಾಗಿ ನೀವು ಬಸ್ಸಲ್ಲಿ ಹೋಗ್ಬೋದು. ಸೊ ಈಗ ನಾವು 2ನೇ ಗೋಪುರದ ಹತ್ರ ಬರ್ತಾ ಇದ್ದೀವಿ. ಓಕೆ, ಈಗ ಬಂದುಬಿಟ್ವಿ 2ನೇ ಗೋಪುರ. ಇದು ಬಂದುಬಿಟ್ಟು ಇದರ ಹೆಸರು ಮೈಸೂರು ಗಾಳಿಗೋಪುರ ಅಂತ. ಮೈಸೂರು ಗಾಳಿಗೋಪುರ ಅಂತ ಇದರ ಹೆಸರು. ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಮೈಸೂರು ಗಾಳಿಗೋಪುರ ಅಂತ. ಸೊ ನಾವು ಇವಾಗ 250 ಸ್ಟೆಪ್ಸ್ ಹತ್ತಿದ್ದೀವಿ. 250 ಸ್ಟೆಪ್ಸ್ಗೆ ಈ ಗೋಪುರ ನಮಗೆ ಸಿಗುತ್ತೆ. ಸೊ ಈ ಗೋಪುರ ಈ ಥರ ಅಲ್ಲಲ್ಲಿ ಗೋಪುರಗಳು ಇರೋದರಿಂದ ನಮಗೆ ಕೂತ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ, ತಣ್ಣಗಿರುತ್ತೆ. ಸೊ ತಣ್ಣಗೆ ಗಾಳಿ ಬರ್ತಾ ಇರುತ್ತೆ, ಒಂಥರ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಅಲ್ಲಲ್ಲಿ ಚೆನ್ನಾಗಿರುತ್ತೆ. ಮತ್ತು ಮಂಟಪಗಳು ಕಟ್ಟಿರ್ತಾರೆ ಅಲ್ಲಲ್ಲಿ ಕೂತ್ಕೊಳ್ಳೋದಕ್ಕೆ. ಸೊ ಈ ಥರ ಹೋಗ್ತಿರ್ಬೇಕಾದ್ರೆ ನಿಮಗೆ ಸೈಡಲ್ಲಿ ಕೂತ್ಕೊಳ್ಳೋದಕ್ಕೆ ಜಾಗನೂ ಮಾಡಿದ್ದಾರೆ, ಚೆನ್ನಾಗಿದೆ. ಸೊ ಆಯಾಸ ಆದರೆ ಅಲ್ಲೇ ಜ್ಯೂಸ್ ಸಿಗುತ್ತೆ, ಇಲ್ಲಾಂದರೆ ಮಜ್ಜಿಗೆ, ಇಲ್ಲಾಂದರೆ ಏನಾದರೂ ಫ್ರೂಟ್ಸು, ಹಣ್ಣುಗಳು ಆ ಥರ ಸಿಗ್ತಾ ಇರುತ್ತೆ. ಏನು ತಿನ್ನಬೇಡಿ, ತಿನ್ನೋದೇ ಹತ್ತಬೇಕು. ಏನು ಅಲ್ಲಿ ಇಲ್ಲಿ ಸಿಗ್ತಾ ಇರ್ತದೆ ತಿಂಡಿ ನಿಮಗೆ, ಬಟ್ ತಿಂಡಿ ತಿನ್ನೋದೇ ಜಸ್ಟು ಸ್ವಲ್ಪ ನೀರು, ಜ್ಯೂಸು, ಫ್ರೂಟ್ಸು ಈ ಥರ ತಿಂದು ಸ್ವಲ್ಪ ಅಲ್ಲಲ್ಲೇ ಎನರ್ಜಿ ಡ್ರಿಂಕ್ಸ್ ತೊಗೊಂಡು ಹತ್ಬೋದು ನೀವು ಆರಾಮಾಗಿ. ಸೊ ಅದು ಒಳ್ಳೆಯದು. ಏನಾದರೂ ಟಿಫಿನ್ ಮಾಡಿ ಹತ್ತಿದ್ರೆ ಚೆನ್ನಾಗಿರೋದಿಲ್ಲ, ಅದೊಂಥರ ಆಯಾಸ ಕೊಟ್ಬಿಡುತ್ತೆ ನಿಮಗೆ. ಖಾಲಿ ಹೊಟ್ಟೆಲ್ಲಿ ಹತ್ತಿದ್ರೆ ಒಳ್ಳೆಯದು. ನೋಡಿ, ನಮ್ಮ ಕೃಷ್ಣಮೂರ್ತಿಗೆ ಆಲ್ರೆಡಿ ಬೆವರು ಕಿತ್ಕೊಂಡ್ಬಂದ್ಬಿಟ್ಟಿದೆ, ಎಲ್ಲ ಫುಲ್ಲು ನೀರು ಹಿಡಿತಾ ಇದೆ. ಓಕೆ, ನೆಕ್ಸ್ಟ್ ಹೋಗ್ತಾ ಇರೋಣ, ನಿಲ್ಲಬಾರ್ದು, ಒರೆಸ್ಕೊಳ್ತಾ ಇರಬೇಕು, ಹೋಗ್ತಾ ಇರಬೇಕು. ನೀರು ಬಂದ್ರೂ ಸಹ ಕಂಟಿನ್ಯೂಸ್ ಆಗಿ ಕೂತ್ಕೋಬಾರ್ದು. ಅಲ್ಲಲ್ಲೇ ಕೂತ್ಕೊಂಡ್ರೆ ಸ್ವಲ್ಪ ಆಯಾಸ ಜಾಸ್ತಿ ಆಗುತ್ತೆ. ಆಯ್ತಾ ಇರೋರು ಕೂತ್ಕೊತಾರೆ. ಸೊ ನಮ್ಮಂಥವ್ರು ಕಂಟಿನ್ಯೂಸ್ ಆಗಿ ಮೆಲ್ಲಗೆ ಹೋಗ್ತಾ ಇದ್ದರೆ ಗೊತ್ತೇ ಆಗೋದಿಲ್ಲ ಎಷ್ಟು ದೂರ ಹೋಗಿದ್ದೀವಿ ಅಂತ. ಸೊ ಅಲ್ಲಲ್ಲೇ ನೇಚರ್ ಚೆನ್ನಾಗಿದೆ, ಆ ಕಡೆ ಈ ಕಡೆ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು. ಸೊ ಗ್ರೀನ್ ಫಾರೆಸ್ಟ್ನ ನೋಡ್ಕೊತ ಹೋಗ್ತಾ ಇದ್ದರೆ ನಮಗೆ ಎಲ್ಲಿ ನಮಗೆ ಏನು ಏನಾದರೂ ಸಹ ಗೊತ್ತೇ ಆಗೋದಿಲ್ಲ. ಏನಪ್ಪ ಅಂದರೆ ಈ ಮಳೆ ಬಂದಿದೆ, ಸ್ವಲ್ಪ ಮಳೆಗೆ ಆ ಸ್ಟೆಪ್ಸಲ್ಲಿ ನೀರು ಹಿಡಿದು ಬಂದಿರುತ್ತೆ. ಅಲ್ಲಿ ಕುಂಕುಮ ಇಟ್ಟಿರ್ತಾರಲ್ಲ, ಆ ಕುಂಕುಮ ಸ್ವಲ್ಪ ಜಾರುತ್ತೆ ಅಷ್ಟೇ, ಕಾಲಿಟ್ಟರೆ ಸ್ವಲ್ಪ ಜಾರುತ್ತೆ. ಸೊ ಅದನ್ನು ನೋಡಿಕೊಂಡು ನಿಧಾನಕ್ಕೆ ಹತ್ತಬೇಕು ಅಷ್ಟೇ. ಮಿಕ್ಕಿದೆಲ್ಲ ಓಕೆ, ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹತ್ಕೊಂಡು ಹೋಗ್ಬೋದು ವಯಸ್ಸು ಹುಡುಗರು. ನೋಡಿ ನಮ್ಮ ಮೂರ್ತಿ ಹೆಂಗೆ ಹತ್ತುತ್ತಾ ಇದ್ದಾನೆ, ನಾನ್ ಸ್ಟಾಪ್. ಅಲ್ಲೆಲ್ಲ ಕೂತ್ಕೊಂಡಿದ್ದಾರೆ ಕೆಲವರೆಲ್ಲ. ಮತ್ತು ನಮ್ಮ ಮೂರ್ತಿ ಹಿಂಗಿಲ್ಲೋದಿಲ್ಲ ನೀರು. ಇಲ್ಲಿ ಸ್ವಲ್ಪ ಫೇಸ್ ವಾಶ್ ಮಾಡಿದ್ವಿ ಅಷ್ಟೇ, ನೀರೆಲ್ಲ ಬೆವ್ರ ನೀರೆಲ್ಲ ಅದು. ಇಲ್ಲಿ ನಲ್ಲಿಗಳು ಇರುತ್ತೆ, ಅಲ್ಲಿ ವಾಟರ್ ಟ್ಯಾಪ್ಸ್, ಅಲ್ಲಿ ಮುಖ ತೊಳ್ಕೊಂಡು ಅಷ್ಟೇ ನಾವು. ಅಲ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದೀವಲ್ಲ, ಅದಕ್ಕೆ ಇಲ್ಲಿ ಸ್ವಲ್ಪ ಕೂತ್ಕೊಂಡು ಮುಖ ವಾಶ್ ಮಾಡ್ಕೊಂಡಿದ್ವಿ ಅಷ್ಟೇ. ಸೊ ನಂದು ಆಲ್ರೆಡಿ ಮುಖ ತುಂಬ ಬೆವರ್ತಾ ಇದೆ, ನೋಡಿ ಹಿಂಗಿದೆ, ನೀರು ಬರ್ತಾಯಿದೆ. ಸೊ ಹಿಂಗೆ ನಿಲ್ಬಾರ್ದು, ಹೋಗ್ತಾ ಇರಬೇಕಷ್ಟೆ. ಮಳೆ ಇರಲಿ ಏನೇನಿರಲಿ ಹೋಗ್ತಾ ಇರೋದೆ. ಸೊ ದೇವ್ರ ದರ್ಶನ ಮಾಡಬೇಕಂತಂದರೆ ಎಷ್ಟಾದರೂ ಕಷ್ಟಪಡಲಿಲ್ಲ ಅಂದರೆ ಹಿಂಗೆ. ಸೊ ದರ್ಶನ ಮಾಡೋದು ಒಂದು ಪುಣ್ಯದ ಕೆಲಸ. ಆ ಪುಣ್ಯ ಗಳಿಸ್ಕೋಬೇಕಂತಂದರೆ ಎಷ್ಟಾದರೂ ಕಷ್ಟ ಆಗಲಿ, ಕಷ್ಟಪಡಲೇಬೇಕು. ಕಷ್ಟಪಡಲಿಲ್ಲ ಅಂದರೆ ಅದೃಪ್ತಿನಿಲ್ಲ. ನೋಡಿ, ಸ್ಟೆಪ್ಸ್ ಬಂದುಬಿಟ್ಟು 1850 ನಾವು ಹತ್ತಿರೋದು, ಇನ್ನೂ 1700 ಇದೆ ಸ್ಟೆಪ್ಸ್. ಸೊ ಈ ಥರ ವ್ಯೂಸ್ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇರ್ಬೋದು. ಬೆಟ್ಟಗಳು, ಈ ಫಾರೆಸ್ಟು, ಪಾಯಿಂಟ್ಸ್ ಎಲ್ಲ ಚೆನ್ನಾಗಿ ಕಾಣಿಸೋದಲ್ಲಿ ನೋಡ್ಕೊತ ಹೋಗ್ತಾ ಇರ್ಬೋದು. ಸೊ ಏನು ಅನಿಸೋದಿಲ್ಲ, ಎಷ್ಟೇ ನಾವು ಇದ್ದರೂ, ಎಷ್ಟೇ
ಕಷ್ಟ ಅನಿಸ್ತಿದ್ರು ಹೋಗ್ತಾ ಇರ್ಬೋದು. ಸೊ ಇಲ್ಲೊಂದು ವಿಷ್ಣುವಿನ ಅವತಾರ ಕಾಣಿಸ್ತಾ ಇದೆ. ಇಲ್ಲಿ ಸ್ಟೆಪ್ಸ್ ನಂಬರು 1750. ನಾವು ಹತ್ತಿರೋದು ಇನ್ನೂ 1800 ಇದೆ. ಇಲ್ಲ ಇದು ಯಾವುದೋ ಅವತಾರ ಗೊತ್ತಾಗ್ತಿಲ್ಲ. ನಿಮಗೇನಾದರೂ ಗೊತ್ತಾದರೆ ಕಾಮೆಂಟ್ ಮಾಡಿ. ಸೊ ಹಿಂಗೆ ಕಂಟಿನ್ಯೂಸ್ ಆಗಿ ಸ್ಟೆಪ್ಸ್ ಇರ್ತಾನೆ ಇರುತ್ತೆ. ಸೊ ಹತ್ಕೊಂಡು ಹೋಗ್ತಾನೆ ಇರಬೇಕು, ನಿಲ್ಲಬಾರ್ದು. ಇಲ್ಲಿ ಒಂದು ದೇವಸ್ಥಾನ ಇದೆ. ಸೊ ಇಲ್ಲಿ ನಮಸ್ಕಾರ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇರೋದೆ. ನೋಡಿ ಹೆಂಗಿದೆ ಸ್ಟೆಪ್ಸ್, ಕಂಟಿನ್ಯೂಸ್ ಆಗಿ ಸ್ಟೆಪ್ಸ್ ಇರುತ್ತೆ. ಅದರಲ್ಲೂ ಈ ಥರ ಬ್ಯಾಗ್ ಹೊತ್ಕೊಂಡು ಬರ್ತಾಯಿದ್ದಾರೆ, ಚೀಲ ಹೊತ್ಕೊಂಡು ಬರ್ತಾಯಿದ್ದಾರೆ. ನೋಡಿ ಗ್ರೇಟ್. ನಮಗೆ ಹತ್ತೋದಕ್ಕೆ ಎಷ್ಟೊಂದು ಕಷ್ಟಪಡ್ತಾ ಇದ್ದೀವಿ. ನೋಡಿ ವಯಸ್ಸಾಗಿರೋರು ಹೆಂಗೆ ಹತ್ತಾ ಇದ್ದಾರೆ. ತಾತ ಜ್ಯೂಸ್ ಬಾಟ್ಲ್ ಇಟ್ಕೊಂಡು. ಎಲ್ಲ ದೇವ್ರ ಕರೆ ಅಷ್ಟೇ, ದೇವ್ರ ಹಂಗೆ ನಡ್ಸ್ಕೊಂಡು ಹೋಗ್ತಾನೆ. ನನಗೆ ಇದೇ ನೋಡಿ ಗಾಳಿ ಗೋಪುರ, ಅಲ್ಲಿ ಕೆಳಗಡೆ ಕಾಣಿಸ್ತೈತಲ್ಲ ನಾಮ, ಅದೇ ಇದು ಗಾಳಿ ಗೋಪುರ. ಸೊ ಇವಾಗ ನಾವು ಈ ಗಾಳಿ ಗೋಪುರದ ಹತ್ರ ಬಂದುಬಿಟ್ವಿ. ಇನ್ನು ಇವಾಗ ಎಷ್ಟು ಹತ್ತಿ ಬಂದಿದ್ದೀವಲ್ಲ ಸ್ಟೆಪ್ಸು, ಇದಕ್ಕಿಂತ ಜಾಸ್ತಿನೇ ಇದೆ. ಇನ್ನೂ ಮೇಲಕ್ಕೆ ಹೋಗ್ಬೇಕು, ಇನ್ನೂ ಹತ್ಕೊಂಡು. ಇದು ಗಾಳಿ ಗೋಪುರಂ ಅಂತ ಇದ್ರ ಹೆಸರು. ಸೊ ಗಾಳಿ ಗೋಪುರ ಎಂಟ್ರಿ ಆದ್ವಿ. ಇಲ್ಲಿ ಗಾಳಿ ಚೆನ್ನಾಗಿ ಬರುತ್ತೆ ತಣ್ಣಗೆ. ಗಾಳಿ ಗೋಪುರ ಎಂಟ್ರಿ ಆಗ್ತಿದ್ದಂಗೆ ನೆಕ್ಸ್ಟು ಸ್ವಲ್ಪ ಫ್ಲ್ಯಾಟ್ ಆಗಿರುತ್ತೆ. ಅಲ್ಲಿಂದ ನಡ್ಕೊಂಡು ಹೋಗ್ತಿದ್ದಂದರೆ ನಿಮಗೆ ತಿನ್ನೋದಕ್ಕೆ ತಿಂಡಿ, ಜ್ಯೂಸು, ಎಳನೀರು ಏನು ಬೇಕೋ ಎಲ್ಲ ಸಿಗುತ್ತೆ. ಸೊ ತಿಂಡಿ ಮಾಡ್ತಾರೆ, ಜ್ಯೂಸ್ ಕುಡಿತಾರೆ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಇಲ್ಲಿಂದ ಹೊಡ್ಬೋದು. ನಮ್ಮ ಕೃಷ್ಣಮೂರ್ತಿ ಎಳ್ನೀರು ಫೋಟೋ ತೊಗೊಳ್ತಾ ಇದ್ದಾನೆ ಅಷ್ಟೇ. ಎಳ್ನೀರು ಕಾಯಿ ಚೆನ್ನಾಗಿದೆ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಫೋಟೋ ತೊಗೊಂಡು. ಓಕೆ, ನಾವೇನೂ ತಿಂದಿಲ್ಲ ಅಷ್ಟೇ. ನಾವು ದರ್ಶನ ಆಗೋವರೆಗೂ ಏನೂ ತಿನ್ನಬಾರ್ದು ಅಂತ ಅಷ್ಟೇ. ಅಲ್ಲಿ ಹೋದ್ಮೇಲೆ ಹೋಗಿ ಸ್ನಾನ ಮಾಡಿಕೊಂಡು ಆಮೇಲೆ ಅಲ್ಲೇ ಪ್ರಸಾದ ತಿನ್ನೋಣ ಅಂತ. ಸೊ ಉಪವಾಸ ಇದ್ಕೊಂಡೇ ನಾವು ಬೆಟ್ಟ ಹತ್ಕೊಂಡು ಹೋಗೋಣ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಇಲ್ಲೆಲ್ಲ ಚೆನ್ನಾಗಿದೆ ಹೋಟೆಲ್ಸ್ ಎಲ್ಲ. ನಿಮಗೆ ಅಂಥದ್ದೇನೋ ದೊಡ್ಡ ತಿಂಡಿ ಏನು ಸಿಗೋಲ್ಲ. ಮಾಮೂಲಿ ಸಿಕ್ಕರೆ ಮ್ಯಾಗಿ, ಉಪ್ಮಾ, ಇದು ಪೊಂಗಲ್ಲು, ಅದು ಬಿಟ್ಟರೆ ಸ್ವಲ್ಪ ಗೋಬಿ ಆ ಥರದ್ದು ಸಿಗುತ್ತೆ ಇಲ್ಲಿ. ಫ್ರೂಟ್ಸು ಸಿಗುತ್ತೆ ನೋಡಿ, ಇಲ್ಲಿದೆ ಮಾವಿನಕಾಯಿ, ಪಪ್ಪಾಯಿ ಆ ಥರದ್ದೆಲ್ಲ ಸಿಗುತ್ತೆ ಇಲ್ಲಿ. ಸೊ ಇಲ್ಲೊಂದು ಅವತಾರ ಇದೆ. ಇದು ಯಾವುದು ಅವತಾರ ಗೊತ್ತಾಗ್ತಿಲ್ಲ. ಓಕೆ, ಹೋಗೋಣ ಮುಂದಕ್ಕೆ. ಸೊ ಇನ್ನಂಗೆ ಮುಂದಕ್ಕೆ ಹೋಗ್ತಿದ್ದಂಗೆ ಮತ್ತೆ ಫ್ಲ್ಯಾಟ್ ಸರ್ಫೇಸ್, ಅಲ್ಲಲ್ಲೆಲ್ಲ ಸ್ಟೆಪ್ಸು ಮೆಲ್ಲಗೆ ಸ್ಟಾರ್ಟ್ ಆಗುತ್ತೆ. ಸೊ ಹಿಂಗೆ ನೋಡಿ ಸ್ಟಾರ್ಟ್ ಆಯಿತು ಸ್ಟೆಪ್ಸ್. ಸೊ ಅಲ್ಲಲ್ಲೇ ನಿಧಾನಕ್ಕೆ ಬಿಟ್ಟು ಸ್ಟಾಪ್ ಆಗುತ್ತೆ, ಆಮೇಲೆ ಮತ್ತೆ ಕಂಟಿನ್ಯೂಸ್ ಆಗಿರುತ್ತೆ. ಸೊ ಹಿಂಗೆ ಚೆನ್ನಾಗಿದೆ, ಒಂಥರ ಸ್ಟೆಪ್ಸ್ ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಏನು ಆಯಾಸ ಅನ್ಸೋದಿಲ್ಲ. ಈ ಥರ ಇರೋದ್ರಿಂದ ಹೆಂಗಿರುತ್ತೆ ಅಂತಂದರೆ ಹತ್ತೋರಿಗೆ ಸ್ವಲ್ಪ ಆಯಾಸ ಆದಮೇಲೆ ನೆಕ್ಸ್ಟ್ ಮತ್ತೆ ರಿಲ್ಯಾಕ್ಸ್ ಆದಮೇಲೆ ಮತ್ತೆ ಆ ಸ್ಟೆಪ್ಸು ಕಂಟಿನ್ಯೂಸ್ ಸ್ಟೆಪ್ಸು. ಸೊ ಈ ಥರ ಇದೆ. ಈ ಸ್ಟೆಪ್ಸ್ ಡಿಸೈನ್ ಮಾಡಿರೋದೇ ಒಂಥರ ಸೂಪರಾಗಿದೆ. ಬಟ್ ಈ ಸ್ಟೆಪ್ಸ್ನ ಡಿಸೈನ್ ಮಾಡಿರೋದು, ಈ ಕನ್ಸ್ಟ್ರಕ್ಷನ್ ಡಿಸೈನ್ ಮಾಡಿರೋದು ಸರ್ ವಿಶ್ವೇಶ್ವರಯ್ಯ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಸೊ ನಿಮ್ಗೇನಾದ್ರು ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಆಯಿತಾ. ನೋಡಿ ಇವಾಗ ಸ್ಟಾರ್ಟ್ ಆಯಿತು ಕಂಟಿನ್ಯೂಸ್ ಸ್ಟೆಪ್ಸ್. ನೋಡಿ ಹೆಂಗಿದೆ, ಕಂಟಿನ್ಯೂಸ್ ಆಗಿದೆ, ನಾನ್ ಸ್ಟಾಪ್ ಹಿಂಗೆ ಹತ್ಕೊಂಡು ಹೋಗೋದು. ಮತ್ತು ಇದೆಲ್ಲ ಹತ್ತಿದಾದ್ಮೇಲೆ ನೆಕ್ಸ್ಟ್ ಮತ್ತೆ ಫ್ಲ್ಯಾಟ್ ಆಗಿರುತ್ತೆ, ಮತ್ತೆ ಬಿಟ್ಟು ಸ್ಟಾರ್ಟ್ ಆಗುತ್ತೆ. ನಾವು ಈ ಥರ ಹತ್ತೋದ್ರಿಂದ, ಈ ಫಾರೆಸ್ಟ್ನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹತ್ತೋದ್ರಿಂದ ನಮಗೆ ಎಷ್ಟು ಸ್ಟೆಪ್ಸ್ ಹತ್ತಿದ್ದೀವಿ ಅನ್ನೋದೇ ನಮಗೆ ಲೆಕ್ಕನೇ ಸಿಗ್ದಂಗೆ ಆಗುತ್ತೆ.
ನಾವು ಬೋರ್ಡ್ ಎಲ್ಲ ನೋಡ್ತಾ ಇಲ್ಲ, ಎಷ್ಟು ಸ್ಟೆಪ್ಸ್ ಹತ್ತಿದ್ದೀವಿ ಅಂತ ನಾವು ಕೌಂಟು ಮಾಡ್ತಾಯಿಲ್ಲ, ಸುಮ್ಮನೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಹಿಂಗೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ ನೇಚರ್ನ. ಯಾವತ್ತು ಕಷ್ಟ ಅಂದ್ಕೊಂಡು ಹತ್ಕೊಂಡು ಹೋಗ್ಬಾರ್ದು. ಎಷ್ಟು ಹತ್ತಿದ್ದೀನಿ, ಇನ್ನು ಎಷ್ಟಿದೆ ಇನ್ನು ಅಂತ ಅಂದ್ಕೊಂಡಿದ್ರೆ ನಮಗೊಂಥರ ನಮಗೆ ಒಳಗೆ ನಮ್ಮ ಕಾನ್ಫಿಡೆನ್ಸ್ ಕಮ್ಮಿಯಾಗಿ ಆಯಾಸ ಅಂತ ಅನಿಸ್ಬಿಡುತ್ತೆ. ಈ ಥರ ದೀಪ ಹಚ್ಕೊಂಡು ಹೋಗ್ತಾರೆ ಅಲ್ಲಲ್ಲೇ. ನಾವು ಹತ್ತೋದಕ್ಕಿಂತ ಎಷ್ಟು ಕಷ್ಟಪಡ್ತೀವಿ ಇವ್ರು ನೋಡಿ, ದೀಪ ಹಚ್ಕೊಂಡು ಹೋಗ್ತಾಯಿದ್ದಾರೆ. ಕೆಳಗಡೆಯಿಂದ ದೀಪ ಹಚ್ಕೊಂಡು ಬರ್ತಾರೆ ಎವ್ರಿ ಸ್ಟೆಪ್ಸ್ಗೂ. ಮುಂದೆ ಒಬ್ಬರು ಕ್ಯಾಂಡಲ್ ಇಟ್ಕೊಂಡು ಹೋಗ್ತಾರೆ, ಹಿಂದ್ಗಡೆ ಅವ್ರ ಹಿಂದ್ಗಡೆ ಇವರು ಇದು ದೀಪ ಹಚ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವರೆಲ್ಲ ಕುಂಕುಮ ಇಡ್ತಾರೆ, ಕೆಲವರೆಲ್ಲ ದೀಪ ಹಚ್ಕೊಂಡು ಹೋಗ್ತಾರೆ. ದೀಪ ಅಂದರೆ ಕರ್ಪೂರ ಹಚ್ಕೊಂಡು ಹೋಗ್ತಾ ಇರೋದು ಅವರು. ಸೊ ಸ್ವಲ್ಪ ಅಲ್ಲಿ ನಿಲ್ಲಿಸ್ಬಿಟ್ಟು ಕೂತ್ಕೊಂಡು ಫ್ರೂಟ್ಸ್ ತಿಂತಾಯಿದ್ದೀವಿ ನಾವು ಮೂರ್ತಿ. ನಾನು ಇಲ್ಲೆಲ್ಲ ಐಟಮ್ಸು ಸ್ವಲ್ಪ ಈ ಥರ ಜ್ಯೂಸ್ ಅಂಗಡಿ, ಸೋಡಾ, ಆಮೇಲೆ ಫ್ರೂಟ್ಸು, ಸೌತೆಕಾಯಿ, ಮಜ್ಜಿಗೆ, ಪಾನಿಪುರಿ ಈ ಥರದ್ದೆಲ್ಲ ನಿಮ್ಗೆ ಸಿಗ್ತಾ ಇರುತ್ತಲ್ಲ. ಎಲ್ಲಿ ಕಂಟಿನ್ಯೂಸ್ ಆಗಿ ಇರುತ್ತೆ. ಇಲ್ಲೊಂದು ಅವತಾರ ಇದು, ರಾಮನ ಅವತಾರ, ಇದು ಶ್ರೀರಾಮ ಅವತಾರ. ನೋಡಿ, ಶ್ರೀರಾಮ ಅವತಾರ. ಈ ಥರ ಎಲ್ಲ ಅವತಾರಗಳು ನಿಮಗೆ ಅಲ್ಲಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಹೋಗ್ತಾ ಇರಬೇಕಾದ್ರೆ ಸ್ಟೆಪ್ಸಲ್ಲಿ ನೀವು ವಿಷ್ಣುವಿನ ಈ ಥರ ಅವತಾರಗಳನ್ನ ನೋಡ್ಕೊಂಡು ಹೋಗ್ಬೋದು. ನೋಡಿ, ಇಲ್ಲಿ ಒಂದು ಅಂಗಡಿಯಲ್ಲಿ ಅಲ್ಲೇ ಹೋಗ್ತಿರ್ಬೇಕಾದ್ರೆ ಒಂದು ಶಾಪ್ ಇತ್ತು. ಅಲ್ಲಿ ಈ ಥರ ವೆಂಕಟೇಶ್ವರ ಸ್ವಾಮಿಯ ನಾನಾ ಥರ ವಿಗ್ರಹಗಳು ಇಲ್ಲಿ ಚೆನ್ನಾಗಿದ್ದು ನೋಡ್ತಾಯಿದ್ವಿ ನಾವು. ತೊಗೊಳ್ಳೋಣ ಬೇಡವಾ ಅಂತ ನೋಡ್ತಾಯಿದ್ವಿ ಅಷ್ಟೇ, ತೊಗೊಂಡಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂಥೇಳಿ ನೋಡ್ತಾಯಿದ್ವಿ ಅಷ್ಟೇ. ನಮಗೆ ಗೊತ್ತಿಲ್ಲ ಈ ಥರದ್ದು, ಯಾಕಂದ್ರೆ ಫಸ್ಟ್ ಟೈಮ್ ಅಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಏನಾದ್ರು ಬಂದರೆ ಈ ಥರ ತೊಗೊಳ್ಳೋದು ಪ್ಲ್ಯಾನ್ ಮಾಡೋಣ ಅಂತ ನೋಡ್ತಾಯಿದ್ದೆ, ಹೆಂಗಿದೆ ಏನೋ ಅಂತ. ಇವೆಲ್ಲ ಕಾರಲ್ಲಿ ಇಟ್ಕೊಳ್ಳುವಂಥವು, ಕೆಳಗಡೆ ಗಮ್ ಇರುತ್ತೆ, ಸ್ಟಿಕ್ಕರ್ ನೋಡಿ. ಈ ಥರ ಸ್ಟಿಕ್ಕರ್ನ ಕವರ್ ತೆಗೆದುಬಿಟ್ಟು ಕಾರಲ್ಲಿ ಅಂಟಿಸ್ಕೊಂಡು ಇಟ್ಕೋಬೋದು ಒಳಗಡೆ. ಓಕೆ, ಲೆಟ್ಸ್ ಮೂವ್ ಆನ್. ಇವಾಗ ಸ್ವಲ್ಪ ಇಲ್ಲಿ ತಣ್ಣಗೆ ಗಾಳಿ ಬರುತ್ತೆ. ಮೇಲೆ ಹೋಗ್ತಿದ್ದಂಗೆ ನಮಗೆ ಗಾಳಿ ತುಂಬ ತಣ್ಣಗೆ ಬೀಸ್ತಾ ಇರುತ್ತೆ. ಕೆಳಗಡೆ ತುಂಬ ಸೆಕೆ, ಮೇಲೆ ಹತ್ಕೊಂಡು ಹೋಗ್ತಿದ್ದಂಗೆ ತಣ್ಣಗೆ ಬರುತ್ತೆ. ನೋಡಿ, ಇಲ್ಲಿ ನಿಮಗೆ ಫಾರೆಸ್ಟ್, ಇದು ಫುಲ್ಲು ಫಾರೆಸ್ಟ್ ಏರಿಯಾ. ಒಂದು ರೀತಿ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ, ಕೀ ಅನ್ನೋದು. ಚೆನ್ನಾಗಿದೆ ಅದೊಂದು. ಸೊ ಇಲ್ಲಿ ಕೋತಿಗಳು ಕಾಣಿಸ್ತದೆ ನೋಡಿ. ಇಲ್ಲಿ ಏನಾದರೂ ಜಿಂಕೆ ಏನಾದರೂ ಕಾಣಿಸುತ್ತಾ ಅಂತ ನೋಡ್ತಾ ಇದ್ದೀನಿ ನಾನು. ಪ್ರಾಣಿಗಳಿಂದ ಯಾವ್ದಾದ್ರು ಕಾಣಿಸುತ್ತಾ ಇಲ್ವಾ ಅಂತ ನಿಮ್ಗೆ ತೋರಿಸೋಣ ಅಂತ. ಅದೃಷ್ಟಕ್ಕೆ ಕಂಡ್ರೆ ತೋರಿಸ್ತೀನಿ ಯಾವುದಾದ್ರೂ ಜಿಂಕೆ. ಮೇಬಿ ಜಿಂಕೆ ಕಂಡ್ರೆ ತೋರಿಸ್ತೀನಿ, ಚೀತಾ ಕಂಡ್ರೆ ಓಡೋಗ್ಬಿಡ್ತೀನಿ ಅಷ್ಟೇ. ತೋರ್ಸೋಕ್ಕಾಗಲ್ಲ, ತೋರಿಸಿದ್ರೆ ಆಮೇಲೆ ನಾನು ಉಳಿಯೋದಿಲ್ಲ. ನೋಡುವ ಯಾವುದಾದ್ರೂ ಕಾಣಿಸುತ್ತಾ ಅಂತ ಜಿಂಕೆ. ಕೆಳಗಡೆ ಎಷ್ಟೊಂದು ಜನ ಇದ್ದರು, ಇಲ್ಲಿ ಹೋಗ್ತಾ ಅಲ್ಲಲ್ಲೇ ಕಮ್ಮಿ ಇದ್ದಾರೆ ಜನ. ಯಾಕಂದರೆ ಕಂಟಿನ್ಯೂಸ್ ಆಗಿ ಯಾರು ನಡೆಯಲ್ವಲ್ಲ, ಅಲ್ಲಲ್ಲೇ ರೆಸ್ಟ್ ಮಾಡ್ಕೊಂಡು ಹತ್ತುತ್ತಾರೆ. ಕೆಲವರೆಲ್ಲ ಬೇಗ ಹೋಗ್ಬಿಡ್ತಾರೆ. ಸೊ ನಮ್ಮಂಥವ್ರು ನಿಧಾನಕ್ಕೆ ಹೋಗ್ತಾ ಇರ್ತಾರೆ. ಸೊ ಹಂಗಾಗಿ ಒಂದು ಕಡೆ ಜಾಸ್ತಿ ಆಯಿತು, ಒಂದು ಕಡೆ ಕಮ್ಮಿ ಇರ್ತಾರೆ. ಇಲ್ಲಿ ಒಂದು ವಿಷ್ಣುವಿನ ಅವತಾರ ನೋಡ್ಬೋದು, ಬಲರಾಮ ಅವತಾರ. ಐ ಥಿಂಕ್ ಇದು 3ನೇದು ಅಂತ ಅಂದ್ಕೊತೀನಿ. ಸೊ ನಾನೇನು ಕೌಂಟ್ ಮಾಡ್ತಾಯಿಲ್ಲ ಎಷ್ಟು ಸ್ಟೆಪ್ಸ್ ಹತ್ತಿದ್ದೀನಿ, ಏನು ನೋಡ್ತಾಯಿದ್ದೀನಿ ಅಂತ. ಸೊ ಇರೋದನ್ನು ಸ್ಟೆಪ್ಸ್ ಹತ್ಕೊಂಡು ಸ್ಟೆಪ್ಸ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಈ ಜರ್ನಿ. ಸೊ ಇಲ್ಲಿ ಬೋರ್ಡ್ ಹಾಕಿದಾರೆ ನೋಡಿ, ಬಲರಾಮ ಅವತಾರ. ಓಕೆ, ನೆಕ್ಸ್ಟ್ ಮೂವ್ ಆಗೋಣ.
ಮುಂದಕ್ಕೆ ಇನ್ನೂ ತುಂಬ ಇದೆ ಹತ್ತೋದು. ಇಲ್ಲಿ ಯಾವ್ದಾದ್ರು ಪ್ರಾಣಿಗಳು ಏನಾದರೂ ಕಂಡ್ರೆ ತೋರಿಸ್ತೀನಿ ನನಗೆ. ನೋಡಿ ಈ ಥರ ಮಂಟಪಗಳು ಅಲ್ಲಲ್ಲಿ ಕಟ್ಟಿರ್ತಾರೆ ಕೂತ್ಕೊಳ್ಳೋದಕ್ಕೆ. ಗೋಪುರವರೆಗೂ ಇರೋದಕ್ಕಾಗಲ್ವಲ್ಲ, ಸೊ ಹಂಗಾಗಿ ಅಲ್ಲೇ ಮಂಟಪಗಳು ಇರೋ ಕಡೆ ಅಲ್ಲೆಲ್ಲ ಅಂಗಡಿಗಳು ಜಾಸ್ತಿ ಇರುತ್ತೆ. ಗೋಪುರ ಮಂಟಪ ಅಲ್ಲೆಲ್ಲ ಸೊ ಮುಂದೆ ಅಲ್ಲೆಲ್ಲ ಇರುತ್ತೆ. ಎಲ್ಲಿ ಜನ ಕೂತ್ಕೊಳ್ಳೋಗಿರ್ತಾರೆ ಅಲ್ಲಿ ಜಾಸ್ತಿ ಇರುತ್ತೆ ಅಂಗಡಿಗಳು. ಇಲ್ಲಿ ಶ್ರೀಕೃಷ್ಣನ ಅವತಾರ ನೋಡಿ, ಇಲ್ಲಿ ಒಂದು ವಿಷ್ಣುವಿನ ಶ್ರೀಕೃಷ್ಣ ಅವತಾರ ಇಲ್ಲಿದೆ, ನೋಡ್ಕೋಬೋದು ನೀವು. ಸೊ ಹೀಗೆ ಮುಂದಕ್ಕೆ ಹೋಗ್ತಾ ಇರೋಣ. ಸೊ ನೇಚರ್ನ ನೀವು ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಸೊ ಹಿಂಗೆ ಈ ಥರ ಇರುತ್ತೆ ಸ್ಟೆಪ್ಸು. ಸೊ ಹೋಗ್ತಿದ್ದಂಗೆ ಸಡನ್ನಾಗಿ ಕಂಟಿನ್ಯೂಸ್ ಆಗಿರುತ್ತೆ ಸ್ಟೆಪ್ಸು, ಆಮೇಲೆ ಮತ್ತೆ ಸ್ಲೋ, ಆಮೇಲೆ ಮತ್ತೆ ಫ್ಲ್ಯಾಟು, ಆಮೇಲೆ ಮತ್ತೆ ಸ್ಲೋವಾಗಿ ಸ್ಟಾರ್ಟ್ ಆಗುತ್ತೆ ಸ್ಟೆಪ್ಸು, ಮತ್ತೆ ಕಂಟಿನ್ಯೂಸ್ ಆಗಿರುತ್ತೆ, ಮತ್ತೆ ಫ್ಲ್ಯಾಟು, ಮತ್ತೆ ಸ್ಲೋವಾಗಿ ಸ್ಟಾರ್ಟ್ ಆಗುತ್ತೆ ಹೀಗೆ. ಸೊ ಈ ಥರ ಸ್ಟೆಪ್ಸು ಡಿಸೈನ್ ಮಾಡಿದ್ದಾರೆ. ಸೊ ಚೆನ್ನಾಗಿದೆ. ಒಂದೇ ಸಮಯ ಹತ್ತೋದಕ್ಕಾಗಲ್ವಲ್ಲ, ಸೊ ಹಂಗಾಗಿ ಒಂಥರ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಕರೆಕ್ಟಾಗಿ ಡಿಸೈನ್ ಮಾಡಿ ಇದು ಸ್ಟೆಪ್ಸು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಚೆನ್ನಾಗಿದೆ. ಈ ಬೆಟ್ಟದ ಮೇಲೆ ಈ ಥರ ಮಾಡಿರೋದು ಸೂಪರ್. ಸೊ ಅದು ಇದು ಬಂದುಬಿಟ್ಟು ಮೇಲ್ಗಡೆ ಛಾವಣಿ ಇದೆಯಲ್ಲ, ಅದು ಇರೋದರಿಂದ ಒಂದು ರೀತಿ ಹೋಗೋರಿಗೆ ಭಕ್ತರಿಗೆಲ್ಲ ಟೆಂಪಲ್ಗೆ ಹೋಗೋರಿಗೆಲ್ಲ ನಡ್ಕೊಂಡು ಹೋಗೋರಿಗೆಲ್ಲ ಒಂದು ರೀತಿ ಚೆನ್ನಾಗಿರುತ್ತೆ. ಮಳೆ ಏನಾದರೂ ಬಂದರೆ ಇದಕ್ಕೆಲ್ಲ. ನೋಡಿ ಇಲ್ಲಿ ಜಿಂಕೆ ಕಾಣಿಸ್ತಿದೆ, ಇಲ್ಲಿ ಒಂದು ಜಿಂಕೆ ಕಾಣಿಸ್ತು. ಇದು ಯಾವ ಥರ ಜಿಂಕೆ ಅಂತ ನನಗೆ ಗೊತ್ತಿಲ್ಲ. ಐ ಥಿಂಕ್ ಜಿಂಕೆ ಅಂತಿದ್ರು ಅಲ್ಲೆಲ್ಲ ಕೇಳಿದ್ರೆ. ಇದಕ್ಕೆಲ್ಲ ಬಿಸ್ಕೆಟ್ ಬನ್ನು ಆ ಥರದ್ದೆಲ್ಲ ಕೊಡ್ತಾಯಿದ್ರು ಅಲ್ಲಿರೋ ಜನಗಳು. ಸೊ ಹೀಗೆ ನೆಕ್ಸ್ಟ್ ಹೋಗೋಣ ಮತ್ತೆ ಮುಂದಕ್ಕೆ. ಇವಾಗ ಇಲ್ಲಿ ಒಂದು ಕಲ್ಕಿ ಅವತಾರ ಕಾಣಿಸುತ್ತೆ ಪಕ್ಕದಲ್ಲಿ. ಇದು ಕಲ್ಕಿ ಅಂತ ಅಲ್ಲಿ ಬೋರ್ಡ್ ಹಾಕಿದ್ರು, ಬಟ್ ನೋಡೋದಕ್ಕೆ ವರಾಹಿ ಥರ ಕಾಣಿಸ್ತಾ ಇದೆ. ನೋಡಿ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ಬೇಕಿದ್ರೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ? ನೋಡಿ ಕಲ್ಕಿ ಅವತಾರ ಅಂತ ಇದು. ನೋಡೋದಕ್ಕೆ ವರಾಹಿ ಥರ ಕಾಣಿಸ್ತಾ ಇದೆ. ಓಕೆ, ಈಗ ಹಿಂಗೆ ಮುಂದಕ್ಕೆ ಹೋದರೆ ಅಲ್ಲೇ ದೊಡ್ಡದಾಗಿ ಹನುಮಂತನ ವಿಗ್ರಹ ಕಾಣಿಸುತ್ತೆ. ಕೆಳಗಡೆ ಹನುಮಂತನ ಟೆಂಪಲ್ ಇದೆ. ಸೊ ಅದನ್ನು ದರ್ಶನ ಮಾಡಿಕೊಂಡು ಇಲ್ಲಿಂದ ಹಾಗೆ ಮುಂದಕ್ಕೆ ಹೋಗೋಣ. ಹೆಂಗ ಒಬ್ಬರು ಇಲ್ಲ ಇಲ್ಲಿ ಇದ್ರಲ್ಲ ಫೋಟೋ ಇಲ್ಲ ఎంతలో ఉండేది అప్ప నువ్వు కూడా పెడతారా
ಕೊಡಿಸಿದ್ದೆ ಓಕೆ, ಈಗ ಅಲ್ಲಿ ಪ್ರಾಣಿಗಳು ನೋಡಿಕೊಂಡು ಹಾಗೆ ಮುಂದಕ್ಕೆ ಹೋಗ್ತಾ ಇರೋಣ. ಸೊ ನೋಡಿ, ಮತ್ತೆ ಫ್ಲ್ಯಾಟ್ ಸರ್ಫೇಸ್, ಹೀಗೆ ನಡ್ಕೊಂಡು ನೇಚರ್ನ ಎಂಜಾಯ್ ಮಾಡಿಕೊಂಡು ಪ್ರಾಣಿಗಳು ನೋಡಿಕೊಂಡು ಸೊ ಅಲ್ಲಲ್ಲೇ ರೆಸ್ಟ್ ಮಾಡಿಕೊಂಡು ಹೋಗ್ತಾ ಇರೋದೆ. ಸೊ ನಾನು ಯಾವುದಾದ್ರೂ ಪ್ರಾಣಿಗಳು ಮತ್ತೆ ಕಾಣಿಸುತ್ತಾ ಅಂತ ನೋಡ್ತಾ ಇದ್ದೀನಿ. ನಮ್ಮ ಮೂರ್ತಿ ಇವಾಗ ವಿಡಿಯೋ ಮಾಡ್ತಾ ಇದ್ದಾನೆ. ಒಂದು ರೀತಿ ಚೆನ್ನಾಗಿದೆ, ಪ್ರಶಾಂತವಾಗಿದೆ ಇಲ್ಲಿ ನೇಚರ್. ಒಂಥರ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ, ಗೀ ಅಂತ ಒಂದು ಹುಳ ಬರುತ್ತಲ್ಲ ಅದರದ್ದು ಸೌಂಡು ಚೆನ್ನಾಗಿದೆ. ಒಂಥರ ಪೀಸಾಗಿ. ಇಲ್ಲಿ ಕೋತಿಗಳು ಕಾಣಿಸುತ್ತೆ ನೋಡಿ, ಮರದಲ್ಲಿ ಬಾಳೆಹಣ್ಣೆ ಸೀತಾ ಇದ್ದಾರೆ ಕೋತಿಗಳಿಗೆ ಜನ. ಓಕೆ, ಲೆಟ್ಸ್ ಮೂವ್. ಹಿಂಗೆ ಹೋಗ್ತಾ ಇರೋಣ, ಮತ್ತೆ ಸ್ಟಾಪ್ ಮಾಡೋದು ಬೇಡ. ಸೊ ಚೆನ್ನಾಗಿರುತ್ತೆ, ಒಂಥರ ಗ್ರೀನಾಗಿ ಒಳ್ಳೆ ವ್ಯೂಸ್ ಕಾಣಿಸುತ್ತೆ ಮೇಲ್ಗಡೆಯಿಂದ. ನೋಡಿಕೊಂಡು ಅಲ್ಲಲ್ಲೇ ಈ ತಿರುಮಲದ ಒಂದು ತಿರುಪತಿ ತಿರುಮಲ ಈ ವೆಂಕಟೇಶ್ವರ ಸ್ವಾಮಿಯ ಒಂದು ಸ್ಟೋರಿಯನ್ನು ಅಲ್ಲಲ್ಲೇ ಬೋರ್ಡಲ್ಲಿ ಹಾಕಿರ್ತಾರೆ. ನೋಡಿಕೊಂಡು ತಿಳ್ಕೊಂಡು ಆರಾಮಾಗಿ ಏನು ನಮಗೆ ಬೋರ್ ಅನಿಸೋದಿಲ್ಲ ಹೋಗ್ತಾಯಿದ್ರೆ. ಈ ಥರ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ನಮಗೆ ಏನಾದರೂ ಆಯಾಸ ಆಯಿತು ಅಂತಂದರೆ ಇಲ್ಲೇ ಪಕ್ಕದಲ್ಲೇ ಕೂತ್ಕೊಳ್ಳೋದಕ್ಕೆ ಮಲ್ಕೊಳ್ಳೋದಕ್ಕೆ ಒಂಥರ ಕಟ್ಟೆ ಥರ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ತಣ್ಣಗೆ ಗಾಳಿ ಬೇರೆ ಬರುತ್ತೆ, ಇನ್ನೇನು ಬೇಕು ಹೇಳಿ. ಅಲ್ಲೆಲ್ಲ ಕುಡಿಯೋಕ್ಕೆ ನೀರು, ವಾಶ್ರೂಮ್ಸು ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ವಾಶ್ರೂಮ್ಸ್ ಅಂತೂ ಟಾಪ್ ನಾಚ್, ಯಾವಾಗಲೂ ಕ್ಲೀನ್ ಮಾಡ್ತಾನೇ ಇರ್ತಾರೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನಾಗಿರುತ್ತೆ. ಸೊ ಐ ಥಿಂಕ್ ಈ ಥರದ ವಾಶ್ರೂಮ್ಸು ನಾನು ಎಲ್ಲೂ ನೋಡಿಲ್ಲ. ಇಲ್ಲಿ ಒಂದು ಪ್ರಾಣಿ ಕಾಣಿಸ್ತು, ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಅದು ಆ ಕಡೆ ಹೊರಟೋಯ್ತು. ನಾನು ಝೂಮ್ ಮಾಡಿ ತೋರಿಸೋಣ ಅನ್ನೋಷ್ಟರಲ್ಲೇ ಹೋಗೋಯ್ತು, ಅದು ಕಾಣಿಸ್ತಿಲ್ಲ. ಐ ಥಿಂಕ್ ಮುಂದೆ ಕಾಣಿಸಿದ್ರೆ ತೋರಿಸ್ತೀನಿ ಬನ್ನಿ. ಸೊ ಈ ಥರ ಶೆಲ್ಟ್ರ್ ಹಾಕಿದ್ದಾರೆ, ಚೆನ್ನಾಗಿರುತ್ತೆ. ಬಿಸಿಲಿದ್ದರೆ ನೆರಳು, ಮಳೆ ಬಂದರೆ ಚೆನ್ನಾಗಿರುತ್ತೆ, ಒಂಥರ ಕವರ್. ನಡ್ಕೊಂಡು ಹೋಗೋರಿಗೆ ಒಳ್ಳೆ ವ್ಯವಸ್ಥೆ ಇದೆ ಇಲ್ಲಿ, ನೋ ಪ್ರಾಬ್ಲಮ್. ಬಟ್ ಇಲ್ಲಿ ಪ್ರಾಣಿಗಳದ್ದು ಸ್ವಲ್ಪ ತೊಂದರೆ ಇರುತ್ತೆ, ಹುಷಾರಾಗಿರ್ಬೇಕಷ್ಟೆ. ಅಲ್ಲ ಯಾವಾಗ ಒಂದು ಸರಿ ಇನ್ಸಿಡೆಂಟ್ ಆಗಿದೆ ಅಂತ, ಇಲ್ಲ ಚಿರತೆ ಬಂದು ಒಬ್ಬರನ್ನ ಸಾಯಿಸಿದೆ ಅಂತ ರೀಸೆಂಟಾಗಿ ಒಂದು ನ್ಯೂಸ್ ಇದೆ. ಸೊ ಅದೊಂದೇ ಇಶ್ಯೂ. ಸೊ ಅದಕ್ಕೆ ಇವರು ನೈಟ್ ಹೊತ್ತು ಇಲ್ಲಿ ನಡ್ಕೊಂಡು ಬರೋದಕ್ಕೆ ಬಿಡೋದಿಲ್ಲ ಯಾರನ್ನೂ, ಬರೀ ಹಗಲೊತ್ತಲ್ಲಿ ಮಾತ್ರ ಹೋಗ್ಬೇಕು. ನೋಡಿ ಅಲ್ಲಿ ಕಾಣಿಸ್ತಲ್ಲ ಆ ಪ್ರಾಣಿ ಇಲ್ಲಿದೆ ನೋಡಿ, ಅದನ್ನು ತೋರಿಸ್ತೀನಿ. ಸೊ ಇದು ಬಂದುಬಿಟ್ಟು ಇದರದ್ದು ಈ ಪ್ರಾಣಿದು ಎಣ್ಣೆನ ವೆಂಕಟೇಶ್ವರ ಸ್ವಾಮಿಗೆ ಇದು ಪೂಜೆಗೆ ಅದಕ್ಕೆಲ್ಲ ಪೂಜೆ ಕಾರ್ಯಗಳಿಗೆಲ್ಲ ಬಳಸ್ತಾರಂತೆ ಆ ಪ್ರಾಣಿ ಎಣ್ಣೆನ. ಸೊ ಜನ ಬಿಸ್ಕಿಟು ಅದೆಲ್ಲ ಕೊಡ್ತಾಯಿದ್ದಾರೆ ನೋಡಿ ಇದಕ್ಕೆ. ಒಂಥರ ನೋಡೋದಕ್ಕೆ ಅಳಿಲು ಥರ ಇದೆ, ಬಟ್ ದೊಡ್ಡದಾಗಿದೆ ನೋಡೋದಕ್ಕೆ. ಸ್ವಲ್ಪ ಅಳಿಲು ಆದರೆ ಒಂದು ಅಂಗೈಯಷ್ಟು ಇರುತ್ತೆ. ಇದು ನೋಡೋದಕ್ಕೆ ಒಂದು ದೊಡ್ಡ ಬೆಕ್ಕು ಮಾರಿ ಥರ ಇದೆ, ದೊಡ್ಡ ಸೈಜ್ ಇದೆ ಇದು. ಇದರ ಹೆಸರೇನು ಅಂತ ಗೊತ್ತಾಗ್ತಿಲ್ಲ, ನಿಮಗೇನಾದ್ರು ಗೊತ್ತಾದರೆ ಕಮೆಂಟ್ ಮಾಡಿ. ಇದು ಚೆನ್ನಾಗಿದೆ ನೋಡೋದಕ್ಕೆ ಪ್ರಾಣಿ. ಇದರದ್ದು ಈ ಪ್ರಾಣಿ ಎಣ್ಣೆನ ಪೂಜೆ ಕಾರ್ಯಗಳಿಗೆಲ್ಲ ಬಳಸ್ತಾರಂತೆ ಸ್ವಾಮಿಗೆ ಒಳಗಡೆ ಟೆಂಪಲಲ್ಲಿ.
ಇದರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ನನಗೆ ಗೊತ್ತಿಲ್ಲ, ಎಲ್ಲ ಕೇಳ್ಪಟ್ಟಿದ್ದು ಹೇಳ್ತಾಯಿದ್ದೀನಿ ಅಷ್ಟೇ. ಈ ಥರ ಪಾರ್ಕ್ ಮಾಡಿದ್ದಾರೆ. ಸೊ ಆ ಪಾರ್ಕ್ ಒಳಗಡೆ ಈ ಪ್ರಾಣಿ ಇರುತ್ತೆ ಅನಿಸುತ್ತೆ. ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಪಾರ್ಕ್ ನೋಡಿ. ಸೊ ಆಲ್ಮೋಸ್ಟ್ ನಾವು ಇವಾಗ ಬಂದೀವಿ ಅಂತ ಅನಿಸುತ್ತೆ. ಇದು ರೋಡ್ ಕ್ರಾಸ್ ಮಾಡ್ತಾರಲ್ಲ ಕೆಳಗಡೆ, ಅದ್ರ ಬದಲಾಗಿ ಇವಾಗ ಮೇಲ್ಗಡೆ ಈ ಥರ ಬ್ರಿಡ್ಜ್ ಮಾಡಿದ್ದಾರೆ. ರೋಡ್ ಕ್ರಾಸ್ ಮಾಡಬಾರ್ದು, ಏನಾದರೂ ಇನ್ಸಿಡೆಂಟ್ಸ್ ಆಗಿಬಿಡ್ತವೆ ನಡ್ಕೊಂಡು ಬರೋರು ಅಂತೇಳ್ಬಿಟ್ಟು ರೋಡ್ ಮೇಲ್ಗಡೆ ಈ ಥರ ಬ್ರಿಡ್ಜ್ ಮಾಡಿದ್ದಾರೆ. ಸೊ ಬ್ರಿಡ್ಜ್ ಮೇಲ್ಗಡೆಯಿಂದ ಹೋಗ್ಬೇಕು ಇವಾಗ. ಬೆಟ್ಟ ಎಲ್ಲ ಹತ್ತಿದ್ದಾದ್ಮೇಲೆ ಒಂದು ರೋಡ್ ಸಿಗುತ್ತೆ ಅಲ್ಲಿ. ಬೈ ರೋಡ್ ಬೇರೆ ಹೋಗ್ತಾರಲ್ಲ, ಬೈ ರೋಡ್ ಇದೆಯಲ್ಲ, ಬಸ್ಸು ಅದೆಲ್ಲ ಹೋಗ್ತಲ್ಲ ಮೇಲ್ಗಡೆ ಬೆಟ್ಟಕ್ಕೆ, ಅದೇ ರೋಡ್ ಇದು. ಸೊ ಈ ಥರ ವೆಹಿಕಲ್ಸ್ ಓಡಾಡಬೇಕಾದ್ರೆ ಇಲ್ಲಿ ಅಡ್ಡ ಯಾರು ಹೋಗೋದು ಬೇಡ ಅಂತೇಳ್ಬಿಟ್ಟು ಮೇಲ್ಗಡೆ ಬ್ರಿಡ್ಜ್ ಹಾಕಿರೋದು. ಸೊ ಇವಾಗ ಇಲ್ಲಿಂದ ಒಂಚೂರು ನಡ್ಕೊಂಡು ಹೋಗಬೇಕು, ಇನ್ನೊಂದು ಸ್ಟೆಪ್ಸು ಹತ್ತೋದಕ್ಕೆ. ಇಲ್ಲಿ ವ್ಯೂಸು ನಿಮಗೆ ಸಖತ್ತಾಗಿ ಕಾಣಿಸುತ್ತೆ ನೋಡಿ, ತೋರಿಸ್ತೀನಿ. ನಮ್ಮ ಮೂರ್ತಿ ಹೇಳ್ತಾ ಇದ್ದ, ಸೊ ಬೈಕಲ್ಲಿ ಬಂದರೆ ಸೂಪರಾಗಿ ವ್ಯೂಸ್ ನೋಡ್ಬೋದು, ರೆಂಟಲ್ ಬೈಕಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದ. ಸೊ ಮೊದಲೇ ಹೇಳ್ದಿದ್ರೆ ಅದೇ ಪ್ಲ್ಯಾನ್ ಮಾಡ್ತಿದ್ದೆ. ನಮಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿದ್ದೀವಿ, ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾರು ಬಂದಾಗ ಒಳ್ಳೆ ವ್ಯೂಸ್ ನಿಮಗೆ ತೋರಿಸ್ತೀನಿ ಮತ್ತೊಂದು ಸಾರಿ ವೀಡಿಯೋ ಮಾಡಿ. ಸೊ ಇಲ್ಲಿ ರೆಂಟಲ್ ಬೈಕ್ಸ್ ತೊಗೊಂಡು ಬಂದು ಎಲ್ಲ ವ್ಯೂಸ್ ನೋಡ್ಕೊಂಡು ಹೋಗ್ಬೋದಂತೆ ನಾವು. ಸಕ್ಕತ್ತಾಗಿದೆ ವ್ಯೂಸ್ ನೋಡಿ, ಹೆಂಗಿದೆ ನೇಚರ್. ಏನು ಯಾವ ಥರದ ಬೇಜಾರಿದ್ರೂ ಮನಸ್ಸಲ್ಲಿ ಎಲ್ಲ ಕಳೆದೋಗ್ಬಿಡುತ್ತೆ ಈ ಪ್ರಕೃತಿ ಮುಂದೆ ನೋಡಿ. ನೋಡೋಕ್ಕೆ ಎರಡು ಕಾಣಿಸಲ್ಲ. ಇದು ತಿರುಪತಿ ರೀ, ನಾವೆಲ್ಲೂ ಯಾವುದೋ ರಾಜ್ಯಕ್ಕೆ ಹೋಗಿಲ್ಲ, ಯಾವುದೋ ಕೇರಳ ಅಲ್ಲ. ಬಟ್ ಬಿಡ್ತಾರ ಮುಂದೆ ಇದೆ, ಬನ್ನಿ ನಿಮಗೆ ತೋರಿಸ್ತೀನಿ. ಸೂಪರಾಗಿದೆ ವ್ಯೂ. ಈ ಬೆಟ್ಟ, ಆ ಗ್ರೀನು, ಆ ಮರಗಳು, ನನಗೆ ಮಾತೇ ನಿಂತೋಯ್ತು ಅಲ್ಲಿ. ಸೊ ಅಷ್ಟು ಸಖತ್ತಾಗಿದೆ, ಕಣ್ಣಿಗೆ ಹಬ್ಬ ಒಂಥರ ನೋಡ್ತಾ ಇದ್ದರೆ.
ಸ್ಟೆಪ್ಸ್ ಹತ್ರ ನಾವು ಆಲ್ರೆಡಿ ಬಂದುಬಿಟ್ವಿ. ಅದರ ಹೆಸರು ಬಂದುಬಿಟ್ಟು ಮೊಕಾಲ ಪರ್ವತ ಅಂತ. ಯಾಕಂದರೆ ಮೊಣಕಾಲಿನಲ್ಲಿ ನಡಿಬೇಕದು, ಮೊಣಕಾಲಿನಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗೋದು. ತೋರಿಸ್ತೀನಿ ಅದನ್ನು ನೆಕ್ಸ್ಟ್, ಬನ್ನಿ. ಇದನ್ನು ಮೊಕಾಲ ಪರ್ವತ ಅಂತ ಯಾಕಂತಾರೆ ಅಂತಂದರೆ 11ನೇ ಶತಮಾನದಲ್ಲಿ ಈ ರಾಮಾನುಜಾಚಾರ್ಯರು ತಿರುಮಲ ಬೆಟ್ಟವನ್ನು ಹತ್ತಬೇಕು ಅಂತ ಹೇಳ್ಬಿಟ್ಟು ಬರ್ತಾರೆ. ಸೊ ಆವಾಗ ಅವರಿಗೆ ಒಂದು ಭಾವನೆ ಬರುತ್ತೆ, ಈ ಇಡೀ ತಿರುಮಲ ಬೆಟ್ಟನೇ ಶ್ರೀನಿವಾಸನ ದೇಹ. ಸೊ ಇಡೀ ತಿರುಮಲ ಬೆಟ್ಟನೇ ಶ್ರೀನಿವಾಸ. ಸೊ ಇದರ ಮೇಲೆ ಕಾಲಿಟ್ಟರೆ ಶ್ರೀನಿವಾಸನ ಮೇಲೆ ಕಾಲಿಟ್ಟ ಹಾಗೆ. ಸೊ ಹಂಗಾಗಿ ಇದರ ಮೇಲೆ ಕಾಲಿಟ್ಟು ನಡೆಯೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಅವರ ಒಂದು ಅಭಿಪ್ರಾಯ ಆಗಿರುತ್ತೆ. ಸೊ ಹಂಗಾಗಿ ಅವರು ಈ ತಿರುಮಲ ಬೆಟ್ಟವನ್ನು ಕೆಲವು ಭಾಗಗಳನ್ನು ಮೊಣಕಾಲಿನಲ್ಲಿ ಹತ್ತಿರ್ತಾರಂತೆ. ಮೊಣಕಾಲಿನಲ್ಲಿ ಹತ್ತಿ ಹೋಗಿ ತಿರುಮಲದಲ್ಲಿ ಹೋಗಿ ಸ್ವಾಮಿಯ ದರ್ಶನ ಮಾಡ್ಕೊಂಡಿರ್ತಾರಂತೆ. ಸೊ ಹಂಗಾಗಿ ಅಲ್ಲಿಂದ ಇದಕ್ಕೆ ಮೊಕಾಲ ಪರ್ವತ ಅಂತ ಹೇಳ್ಬಿಟ್ಟು ಹೆಸರು ಬಂದಿದೆ. ಸೊ ಕೆಲವು ಜನಗಳು ಈಗಲೂ ಸಹ ಭಕ್ತರು ಯಾರಾದರೂ ಬಂದರೆ ಮೊಣಕಾಲಿನಲ್ಲಿ ಹತ್ತಿ ಹೋಗ್ತಾರೆ ಇದನ್ನು. ಸೊ ಮೂರ್ತಿ ನಾನು ಸ್ವಲ್ಪ ಹೊತ್ತು ಇಲ್ಲಿ ರೆಸ್ಟ್ ಮಾಡಿ, ಸೊ ಹಂಗೆ ಒಳ್ಳೆ ವ್ಯೂ ಪಾಯಿಂಟ್ ಸಿಗ್ತಾಯಿತ್ತು. ಸೊ ಹಂಗೆ ವ್ಯೂ ಪಾಯಿಂಟ್ಸಲ್ಲಿ ಸ್ವಲ್ಪ ಫೋಟೋಸು ವೀಡಿಯೋಸ್ ತೊಗೊಂಡು ಸ್ವಲ್ಪ ಚಿಲ್ ಮಾಡ್ತಾಯಿದ್ವಿ. ಸೊ ರಿಲ್ಯಾಕ್ಸ್ ಮಾಡಿಕೊಂಡು ಇಲ್ಲಿಂದ ಹೋಗೋಣ ಅಂತ. ಇಲ್ಲಿ ಒಂದು ವ್ಯೂ ಪಾಯಿಂಟು ಸಖತ್ತಾಗಿದೆ, ತೋರಿಸ್ತಿದ್ದೀನಿ. ನಮ್ಮ ಮೂರ್ತಿ ಫೋಟೋಸ್ ನೋಡ್ತಾ ಇದ್ದಾನೆ. ಈ ಹಸಿರಾಗಿರುವಂಥ ಈ ಪ್ರಕೃತಿ ನೋಡ್ತಾಯಿದ್ರೆ, ಈ ಬೆಟ್ಟಗಳು ನೋಡ್ತಾಯಿದ್ರೆ, ಈ ಶ್ರೀನಿವಾಸ ಸ್ವಾಮಿಯ ಕತೆ 100ಕ್ಕೆ 100 ಸತ್ಯನೇ ಇಲ್ಲಿ ನಡೆದಿರುವಂಥದ್ದು. ಸತ್ಯ ಅನ್ನೋದಲ್ಲ, ಅದು ನಡೆದಿರುವಂಥದ್ದೇ. ಸೊ ಯಾಕಂದರೆ ಇಲ್ಲಿ ವಾತಾವರಣವೇ ಆ ಥರ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಆ ಒಂದು ಲೋಕಕ್ಕೆ. ಸೊ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಎಷ್ಟೇ ಟೆನ್ಷನ್ ಇದ್ದರೂ ಇಲ್ಲಿ ಒಂಥರ ಮರೆತುಬಿಟ್ಟು ನಾವು ಒಂಥರ ಚಿಲ್ಲಾಗಿ ಎಂಜಾಯ್ ಮಾಡ್ಕೊಂಡಿರ್ಬೋದು ಈ ಪ್ರಕೃತಿ ಜೊತೆಗೆ. ಒಂದು ರೀತಿ ತಾಯಿ ಜೊತೆ ಮಗು ಇದ್ದಾಗೆ. ಸೊ ಆ ಥರ ಒಂದು ಅನುಭವ ಆಗುತ್ತೆ. ಸಖತ್ತಾಗಿದೆ. ಎಲ್ಲ ಏನು ಟೆನ್ಷನ್ ಇದ್ರೂ ಎಲ್ಲ ಮರೆತು ಬಿಡ್ಬೋದು. ಅಷ್ಟು ಚೆನ್ನಾಗಿ, ಅಷ್ಟು ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸುತ್ತೆ. ಸೊ ಎಲ್ಲೂ ಸಿಗದಿರೋಂಥ ಒಂದು ನೆಮ್ಮದಿ. ಈ ಪ್ರಕೃತಿ ನೋಡ್ತಾ ಇದ್ರೆ ಎಂತನೂ ಸಹ ಒಂಥರ ಕವಿ ಆಗ್ಬೋದು. ಆ ಒಂದು ಶಕ್ತಿ ಈ ಪ್ರಕೃತಿಯಲ್ಲಿದೆ. ಅದಕ್ಕೆ ಅಲ್ವ ಹೇಳೋದು, ಮರ ಇದ್ದ ಕಡೆ ನೆರಳು, ಈ ಮರಗಳಿದ್ದ ಕಡೆ ಗಾಳಿ, ತಣ್ಣನೆಯ ಗಾಳಿ, ದೇವ್ರಿದ್ದ ಕಡೆ ಈ ನೆಮ್ಮದಿ. ಸೊ ಯಾವತ್ತಾದ್ರೂ ನಾವು ದೇವಸ್ಥಾನಕ್ಕೆ ಹೋದರೆ ನಮ್ಗೆ ಅನ್ಸೋದಿಲ್ವಾ ಏನೋ ಒಂಥರ ನೆಮ್ಮದಿ ಅಂತ. ಸೊ ಹಾಗೆ ತಮ್ಮನೇಲಿ ಸೂಪರ್. ಅವನು ಮತ್ತೆ ಕಾಮಿಡಿ ಎಲ್ಲ ಮಾಡಬೇಡ ನೀನು. ಏನು ಮಾಡಲ್ಲ ತಾನೆ. ನೀನು ಏನಾರು ಮಾತಾಡಿದ್ರೆ ಮಾತ್ರ ಕಾಮಿಡಿ ಆಗೋದು. ಅವನ್ನೆಲ್ಲ ಏನೋ ಎಫೆಕ್ಟ್ಸ್ ಹಾಕು. ನಮ್ಮ ಮೂರ್ತಿ ಹೇಳ್ತಿದ್ದಾನೆ, ಇದು ದೇವ್ರ ದರ್ಶನಕ್ಕೆ ಬಂದಂಗಿಲ್ಲ, ಟ್ರಿಪ್ಪಿಗೆ ಬಂದಂಗಿದೆ, ಲಾಗ್ ವೀಡಿಯೋ ಮಾಡಿಕೊಂಡು ಅಂತ. ಏನಿಲ್ಲ, ನಿಮಗೆ ತೋರಿಸ್ಬೇಕಂತ ಅಷ್ಟೇ, ಇನ್ನೇನಿಲ್ಲ. ಇದು ವೀಡಿಯೋ ಮಾಡ್ತಾ ಇರೋದು. ಹಾಗೆ ಹೊರಡೋಣ, ಟೈಮ್ ಆಗುತ್ತೆ ದೇವ್ರ ದರ್ಶನಕ್ಕೆ. ಟೆಂಪಲ್ ಇನ್ನೂ ಇದೆ ಅಲ್ಲ, ಗಂಟೆ ಹೊಡಿತದಲ್ಲ, ಏನು ದೇವಸ್ಥಾನದಲ್ಲಿ ಗಂಟೆ ಏನು ಅಭಿಷೇಕ ಮಾಡ್ತಾರೆ. ಅಭಿಷೇಕ ನಾರ್ಮಲಿ ಇಲ್ಲಿ ಇರುತ್ತೆ ಗಂಟೆ, ಇದು ಸ್ಪೀಕರಲ್ಲಿ. ನಾರ್ಮಲಾಗಿ ಏನಾದರೂ ಪೂಜೆ ಗೀಜೆ ಮಾಡ್ತಾಯಿದ್ರೆ ಮಾತ್ರ ಗಂಟೆ ಹೊಡಿತಾರೆ. ಇದೆ ಮೊಕಾಲ ಪರ್ವತ ಅಂತೇಳ್ಬಿಟ್ಟು. ಈ ಮೆಟ್ಲಲ್ಲಿ ಕೆಲವರೆಲ್ಲ ಭಕ್ತರು ಮೊಣಕಾಲಲ್ಲಿ ತಾವು ಅಂದ್ಕೊಂಡಿದ್ದು ತಮಗೆ ಒಳ್ಳೆಯದಾಗಬೇಕು ಅಂತೇಳ್ಬಿಟ್ಟು ಮೊಣಕಾಲಲ್ಲಿ ಹರಕೆ ಹೊತ್ಕೊಂಡು ನಡೀತಾರೆ.
ಸೊ ಕೆಲವರೆಲ್ಲ ಈ ಮೊಕ್ಕಳ ಪರ್ವತನ ಪೂರ್ತಿಯಾಗಿ ಮೊಣಕಾಲಲ್ಲೇ ನಡೆಯೋದಕ್ಕೆ ಟ್ರೈ ಮಾಡ್ತಾರೆ. ಕೆಲವರೆಲ್ಲ ಅರ್ಧ ನಡೀತಾರೆ, ಕೆಲವರೆಲ್ಲ 10 ಸ್ಟೆಪ್ಸು, ಕೆಲವರೆಲ್ಲ 20 ಸ್ಟೆಪ್ಸು, ಕೆಲವರೆಲ್ಲ 40, 50. ಸೊ ಹಿಂಗೆ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಹತ್ತೋದಕ್ಕೆ ಟ್ರೈ ಮಾಡ್ತಾರೆ. ನಾನು ಸಹ ಒಂದು 20 ಸ್ಟೆಪ್ಸ್ ಹತ್ತಿದೆ. ಸೊ ನಮ್ಮ ಮೂರ್ತಿನೇ ಒಂದು 20 ಸ್ಟೆಪ್ಸ್ ಹತ್ತಿದೆ ಮೊಣಕಾಲಲ್ಲಿ. ಸೊ ಹೀಗೆ ಹತ್ತಿಬಿಟ್ಟು ನೆಕ್ಸ್ಟು ಮುಂದಕ್ಕೆ ಹಂಗೆ ನಡ್ಕೊಂಡೇ ಹೋಗಬೇಕು. ಇದು ಕಂಟಿನ್ಯೂಸ್ ಆಗಿರುತ್ತೆ, ಸ್ವಲ್ಪ ಸ್ಲೋಪ್ ಜಾಸ್ತಿ ಇರುತ್ತೆ ಅದು. ಸೊ ಈಗ ಹತ್ತಿರುವಂಥ ಎಲ್ಲ ಸ್ಟೆಪ್ಸ್ಗಿಂತ ಇದೊಂದು ಸ್ವಲ್ಪ ಜಾಸ್ತಿ ಕಷ್ಟ. ಸೊ ಇನ್ನು ಒಂದು 60-50 ಸ್ಟೆಪ್ಸ್ ಇದೆ ಅಂತ ಅನಿಸುತ್ತೆ. ಇನ್ನು ಆಯಿತು, ಇದು ಕಂಪ್ಲೀಟ್ ಆಗುತ್ತೆ. ಸೊ ಇದು ಹತ್ತಿದ್ರೆ ನಮ್ದು ಅಲಿಪಿರಿ ಸ್ಟೆಪ್ಸ್ ಹತ್ತೋದು ಕಂಪ್ಲೀಟ್ ಆಗುತ್ತೆ. ಇನ್ನು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋದು ಅಷ್ಟೇ. ಇನ್ನು ನಾವು ಶ್ರೀಕೃಷ್ಣ ಗೋವಿಂದ ಹರೇ ಮುರಾರಿ, ಹೇ ನಾಥ ನಾರಾಯಣ ವಾಸುದೇವ. ಓಕೆ ಸ್ನೇಹಿತರೆ, ಇನ್ನೇನು ನಾವು ಹತ್ತಿರ ಬಂದುಬಿಟ್ವಿ. ನಮ್ಮ ಸ್ಟೆಪ್ಸು ಕಂಪ್ಲೀಟ್ ಆಗ್ತಾ ಬಂತು. ಓಕೆ, ಇದೇ ಲಾಸ್ಟ್ ಜ್ಯೋತಿ. ಇಲ್ಲಿ ಜ್ಯೋತಿಗೆ ನಮಸ್ಕಾರ ಮಾಡಿಕೊಂಡು ಇಲ್ಲಿ ಒಂದು ಕಾಯಿ ಹೊಡಿತಾರೆ. ಕಾಯಿ ಹೊಡೆದ್ಬಿಟ್ಟು ಸೊ ಕುಂಕುಮ ಎಲ್ಲ ಹಚ್ಚೋರಿರ್ತಾರಲ್ಲ, ಅವು ಉಳಿದಿರುವಂಥ ಕುಂಕುಮ ಇಲ್ಲಿ ಹಾಕ್ಬಿಟ್ಟು ಮುಂದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾರೆ. ಇಲ್ಲಿಂದ ಸ್ನಾನ ಮಾಡ್ಕೊಂಡು ಅಲ್ಲಿ ನೋಡಿ. ಓಕೆ, ನಾವು ಹೋಗೋಣ. ಸೊ ಹಿಂಗೆ ಹೋದರೆ ಇಲ್ಲಿ ಇದೊಂದು ಲಾಸ್ಟ್ ಮಂಟಪ, ಎಂಟ್ರೆನ್ಸ್ ಇದೆ ದೇವಸ್ಥಾನಕ್ಕೆ. ಈ ಮಂಟಪದಲ್ಲಿ ಉಳ್ಕೊಂಡಿರೋವಂಥವ್ರು ಮಲ್ಕೋಬೋದು, ರಾತ್ರಿ ಉಳ್ಕೊಬೋದು. ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು, ತಣ್ಣಗಿರುತ್ತೆ, ಗಾಳಿ ಚೆನ್ನಾಗಿ ಬರುತ್ತೆ ಇಲ್ಲಿ. ಸೊ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋನ. ಸೊ ನೆಕ್ಸ್ಟು ದರ್ಶನ, ಆಮೇಲೆ ಟೆಂಪಲಲ್ಲಿ ಹೆಂಗೆ ದರ್ಶನ ಆಯಿತು, ಎಷ್ಟೊತ್ತಾಯಿತು ಅನ್ನೋದನ್ನು ನಿಮಗೆ ನೆಕ್ಸ್ಟ್ ಪಾರ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆ.